3. ಬೇರೆ ಒಟ್ಟುಗಳ ಬಳಕೆ. ಇಂಗ್ಲಿಷ್ನಲ್ಲಿ ಮೇಲೆ ವಿವರಿಸಿದ 2 ಒಟ್ಟುಗಳನ್ನು ಮಾತ್ರವಲ್ಲದೆ ING, EN, ED, ANT, ENT ಎಂಬಂತಹ ಬೇರೆಯೂ ಕೆಲವು ಒಟ್ಟುಗಳನ್ನು ಬಳಸಿ ಎಸಕ ಪದಗಳಿಂದ ಹೆಸರು ಪರಿಚಯಗಳನ್ನು ಪಡೆಯಲಾಗಿದೆ. ಆದರೆ ಇವು ಹೆಚ್ಚು ಹೆಸರು ಪರಿಚಯಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲವಾದುದರಿಂದ ಅವನ್ನಿಲ್ಲಿ ಬೇರೆ ಬೇರಾಗಿ ಪರಿಶೀಲಿಸಿಲ್ಲ. ಇವುಗಳಲ್ಲಿ ED ಮತ್ತು EN ಎಂಬ 2 ಒಟ್ಟುಗಳು ಎಸಕದ ದೊರೆತವನ್ನು ಪರಿಚಯಾಗಿ ಬಳಸಿಕೊಳ್ಳುತ್ತವೆಯಾದರೆ ING ಮತ್ತು ANT, ENT ಎಂಬವುಗಳು ನೇರವಾಗಿ ಒಂದು ಪರಿಚಯ ಇರವನ್ನು ತಿಳಿಸುತ್ತವೆ. ಎತ್ತುಗೆಗಾಗಿ ING ಮತ್ತು ED ಎಂಬ 2 ಒಟ್ಟುಗಳ ಬಳಕೆಯನ್ನು ಹೋಲಿಸಿ ನೋಡಬಹುದು. ING ಎಂಬುದು ಒಂದು ಪರಿಚಯ ಇರುವಿಕೆಯನ್ನಷ್ಟೇ ತಿಳಿಸುವುದಾದರೆ ED ಎಂಬುದು ಅದರಿಂದುಂಟಾದ ಅನಿಸಿಕೆಯನ್ನು ಎಂದರೆ ಅದರ ದೊರೆತವನ್ನು ತಿಳಿಸುತ್ತದೆ. ಕನ್ನಡದಲ್ಲಿ ಈ ವ್ಯತ್ಯಾಸವನ್ನು ಗುರುತಿಸಲು ಮೇಲೆ ಕಾಣಿಸಿದ ಹಾಗೆ ING ಬಂದಿರುವಲ್ಲಿ ಮುಂಬೊತ್ತಿನ ಪರಿಚಯ ರೂಪವನ್ನು ಬಳಸಬಹುದು ಮತ್ತು ED ಬಂದಿರುವಲ್ಲಿ ಹಿಂಬೊತ್ತಿನ ಪರಿಚಯ ರೂಪವನ್ನು ಬಳಸಬಹುದು. ರಿಲ್ಯಾಕ್ಸಿಂಗ್ ಹಾಲಿಡೇ, ನಾಂಬುವ ಬಿಡುವು. ರಿಲ್ಯಾಕ್ಸ್ಡ್ ಪರ್ಸನ್ಸ್, ನಾಂಬಿದ ಮಂದಿ. ಆದರೆ ಕೆಲವೆಡೆಗಳಲ್ಲಿ ಈ 2 ಒಟ್ಟುಗಳೊಂದಿಗೆ ಬರುವ ಎಸಕ ಪದಗಳ ನಡುವೆ ಆಗುವಿಕೆ ಮಾಡುವಿಕೆ ವ್ಯತ್ಯಾಸವನ್ನು ತೋರಿಸಬೇಕಾಗುತ್ತದೆ. ಫ್ರೈಟೆಂಡ್ ಬಾಯ್, ಬೆದರಿದ ಹುಡುಗ. ಆಗುವಿಕೆ. ಫ್ರೈಟನಿಂಗ್ ಪಿಕ್ಚರ್, ಬೆದರಿಸುವ ತಿಟ್ಟ. ಮಾಡುವಿಕೆ. ಈ 4 ಬಗೆಯ ಒಟ್ಟುಗಳ ಬಳಕೆಗೆ ಮತ್ತು ಅವಕ್ಕೆ ಸಾಟಿಯಾಗಿ ಕನ್ನಡದ ಪರಿಚಯ ರೂಪಗಳ ಬಳಕೆಗೆ ಕೆಲವು ಎತ್ತುಗೆಗಳನ್ನು ಕೆಳಗೆ ಕೊಡಲಾಗಿದೆ. ING ರಿಲ್ಯಾಕ್ಸ್, ನಾಂಬು. ರಿಲ್ಯಾಕ್ಸಿಂಗ್, ನಾಂಬುವ. ಸರ್ಪ್ರೈಸ್, ಕಂಗಿಸು. ಸರ್ಪ್ರೈಸಿಂಗ್, ಕಂಗಿಸುವ. ANT, ENT ರೆಸಿಸ್ಟ್, ತಡೆ. ರೆಸಿಸ್ಟೆಂಟ್, ತಡೆವ. ಪ್ಲೀಸ್, ಮೆಚ್ಚಿಸು. ಪ್ಲೆಸೆಂಟ್, ಮೆಚ್ಚಿಸುವ. ಎಕ್ಸೆಲ್, ಮಿಗು. ಎಕ್ಸಲೆಂಟ್, ಮಿಗುವ. ಈಕ್ವಲ್, ಎಣೆಗೊಳ್ಳು. ಈಕ್ವಲೆಂಟ್, ಎಣೆಗೊಳ್ಳುವ. EN ಫ್ರೀಸ್, ಹೆಪ್ಪುಗಟ್ಟು. ಫ್ರೋಝನ್, ಹೆಪ್ಪುಗಟ್ಟಿದ. ಮೆಲ್ಟ್, ಕರಗು. ಮೋಲ್ಟನ್, ಕರಗಿದ. ED ಎಮ್ಯೂಸ್, ಒಕ್ಕುಳಿಸು. ಎಮ್ಯೂಸ್ಡ್, ಒಕ್ಕುಳಿಸಿದ. ರಿಲ್ಯಾಕ್ಸ್, ನಾಂಬು. ರಿಲ್ಯಾಕ್ಸ್ಡ್, ನಾಂಬಿದ. ಕನ್ನಡದಲ್ಲಿ ಎಸಕ ಪದಗಳನ್ನು ಹೆಸರು ಪರಿಚಯಗಳಾಗಿ ಮಾರ್ಪಡಿಸಲು ಮೇಲೆ ವಿವರಿಸಿದ ಹಾಗೆ ಅವುಗಳ ಪರಿಚಯ ರೂಪಗಳನ್ನು ಬಳಸುವ ಬದಲು ಅವಕ್ಕೆ ಕೆಲವು ಒಟ್ಟುಗಳನ್ನು ಸೇರಿಸಿ ಬೇರೆಯೇ ಪದಗಳನ್ನು ಪಡೆಯುವ ಬಗೆಯೂ ಬಳಕೆಯಲ್ಲಿದೆ. ಆದರೆ ಇಂತಹ ಒಟ್ಟುಗಳ ಬಳಕೆ ಕೆಲವು ಪದಗಳಲ್ಲಿ ಮಾತ್ರ ಕಾಣಿಸುತ್ತದೆ. ಇಂತಹ ಒಟ್ಟುಗಳಲ್ಲಿ ಅಲು, ಕಲು ಮತ್ತು ಕು ಎಂಬ 2 ಒಟ್ಟುಗಳು ಮುಖ್ಯವಾದವುಗಳು. ಅಲು, ಕಲು ಎಂಬ ಒಟ್ಟು 10-20 ಪದಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಅದರ 2 ರೂಪಗಳಲ್ಲಿ ಅಲು ಎಂಬುದು ಉಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತದೆ ಮತ್ತು ಕಲು ಎಂಬುದು ಏಕಾರ ಇಲ್ಲವೇ ಈಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತದೆ. ಉಕಾರದಲ್ಲಿ ಕೊನೆಗೊಳ್ಳುವವು ಎ, ಇ ಗಳಲ್ಲಿ ಕೊನೆಗೊಳ್ಳುವವು. ಹಳಸು, ಹಳಸಲು. ಒಡೆ, ಒಡಕಲು. ಸಿಕ್ಕು, ಸಿಕ್ಕಲು. ಇಳಿ, ಇಳುಕಲು. ಮಾಸು, ಮಾಸಲು. ಸವೆ, ಸವಕಲು. ತೊಳಸು, ತೊಳಸಲು. ಕುದಿ, ಕುದುಕಲು. ಕು ಎಂಬ ಒಟ್ಟು ಕೂಡ ಕಲು ಎಂಬ ಒಟ್ಟಿನ ಹಾಗೆ ಏಕಾರ ಇಲ್ಲವೇ ಈಕಾರಗಳಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತಿದ್ದು ಒಡೆ, ಒಡಕು. ಕೊಳೆ, ಕೊಳಕು. ಹರಿ, ಹರುಕು. ಮುರಿ, ಮುರುಕು. ಕಲು ಎಂಬುದು ಕು ಮತ್ತು ಅಲು ಒಟ್ಟುಗಳ ಸೇರಿಕೆ ಎಂದು ಹೇಳಲು ಬರುತ್ತದೆ. 4.1 ನೋಡಿ. ಇದಕ್ಕೆ ಮೊದಲೇ ವಿವರಿಸಿದಂತಹ ಎಸಕ ಪದಗಳ ಪರಿಚಯ ರೂಪಗಳಿಂದ ಬೇರಾಗಿರುವ ಹೆಸರು ಪರಿಚಯಗಳನ್ನು ಉಂಟು ಮಾಡಬೇಕಾಗಿರುವಲ್ಲಿ ಇಲ್ಲವೇ ಎಸಕ ಪದಗಳ ಪದರೂಪಗಳ ಬದಲು ಬೇರೆಯೇ ಪದಗಳನ್ನು ಬಳಸಬೇಕಾಗಿರುವಲ್ಲಿ ಎಸಕ ಪದಗಳಿಗೆ ಅಲು, ಕಲು ಇಲ್ಲವೇ ಕು ಒಟ್ಟನ್ನು ಸೇರಿಸುವ ಈ ಹಮ್ಮುಗೆಯನ್ನು ಬಳಸಲು ಬರುತ್ತದೆ. ಎತ್ತುಗೆಗಾಗಿ ಹಳಸಿದ ಎಂಬ ಪದರೂಪಕ್ಕೂ ಹಳಸಲು ಎಂಬ ಪದಕ್ಕೂ ನಡುವೆ ಹುರುಳಿನಲ್ಲಿ ವ್ಯತ್ಯಾಸ ಇದೆ. ಹಳಸಿದ ಎಂಬುದು ಹಳಸು ಎಂಬ ಒಂದು ಎಸಕದ ಮೂಲಕ ಪರಿಚಯವನ್ನು ತಿಳಿಸುತ್ತದೆ. ಆದರೆ ಹಳಸಲು ಎಂಬುದು ಇದನ್ನು ನೇರವಾಗಿ ತಿಳಿಸುತ್ತದೆ.
ಇಂಗ್ಲಿಷ್ ಪದಗಳಲ್ಲಿ ಇಂತಹ ವ್ಯತ್ಯಾಸ ಕಾಣಿಸುವುದಾದರೆ ಅದಕ್ಕೆ ಸಾಟಿಯಾಗುವಂತೆ ಮೇಲಿನ ವ್ಯತ್ಯಾಸವನ್ನು ಬಳಸಲು ಬರುತ್ತದೆ. ತಿರುಳು. ಇಂಗ್ಲಿಷ್ನಲ್ಲಿ ಎಸಕ ಪದ ವರ್ಬ್ಗಳನ್ನು ಹೆಸರು ಪರಿಚಯ ಅಡ್ಜೆಕ್ಟಿವ್ಗಳಾಗಿ ಮಾರ್ಪಡಿಸಲು ಮುಖ್ಯವಾಗಿ ಎಬಿಯಲ್ಲಿ, ಐಬಿಯಲ್ಲಿ ಮತ್ತು ಐವಿಇ ಎಂಬ 2 ಒಟ್ಟುಗಳನ್ನು ಬಳಸಲಾಗುತ್ತದೆ. ಇವುಗಳಲ್ಲಿ ಎಬಿಯಲ್ಲಿ, ಐಬಿಯಲ್ಲಿ ಒಟ್ಟನ್ನು ಬಳಸಿರುವ ಹೆಸರು ಪರಿಚಯಗಳಿಗೆ 2 ಬಗೆಯ ಹುರುಳುಗಳಿದ್ದು ಅವಕ್ಕೆ ಹೊಂದಿಕೆಯಾಗುವಂತೆ ಕನ್ನಡದಲ್ಲಿ ಎಸಕ ಪದಗಳಿಗೆ ಬಲ್ಲ ಇಲ್ಲವೇ ತಕ್ಕ ಎಂಬ ಪದಗಳನ್ನು ಸೇರಿಸಿ ಹೊಸ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಆಬ್ಟೇನೇಬಲ್ ಪಡೆಯಬಲ್ಲ, ಅಡ್ಮೈರೇಬಲ್ ಮೆಚ್ಚತಕ್ಕ. ಇದಕ್ಕೆ ಬದಲು ಐವಿಇ ಒಟ್ಟನ್ನು ಬಳಸಿರುವ ಹೆಸರು ಪರಿಚಯಗಳಿಗೆ ಇಂತಹ ಹೆಚ್ಚಿನ ಹುರುಳಿಲ್ಲ. ಹಾಗಾಗಿ ಅಂತಹ ಪದಗಳಿಗೆ ಸಾಟಿಯಾಗಬಲ್ಲ ಪದಗಳನ್ನು ಕನ್ನಡದಲ್ಲಿ ಉಂಟು ಮಾಡಲು ಎಸಕ ಪದಗಳ ಪರಿಚಯ ರೂಪಗಳನ್ನು, ಮುಖ್ಯವಾಗಿ ಮುಂಬತ್ತಿನ ಪರಿಚಯ ರೂಪಗಳನ್ನು ಬಳಸಲು ಬರುತ್ತದೆ. ಪ್ರೊಹಿಬಿಟಿವ್ ತಡೆಗಟ್ಟುವ. ಈ ರೀತಿ ಎಸಕ ಪದಗಳ ಪರಿಚಯ ರೂಪಗಳನ್ನು ಬಳಸುವ ಬದಲು ಎಸಕ ಪದಗಳಿಗೆ ಅಲು, ಕಲು ಎಂಬ ಒಟ್ಟನ್ನು ಸೇರಿಸಿಯೂ ಹೆಸರು ಪರಿಚಯಗಳನ್ನು ಉಂಟು ಮಾಡಲು ಬರುತ್ತದೆ. ಪಳಗಿಕೆ. 1. ಎಬಿಯಲ್ಲಿ, ಐಬಿಯಲ್ಲಿ ಮತ್ತು ಐವಿಇ ಎಂಬ 2 ಒಟ್ಟುಗಳನ್ನು ಬಳಸಿರುವ ಕೆಲವು ಇಂಗ್ಲಿಷ್ ಹೆಸರು ಪರಿಚಯಗಳನ್ನು ಕೆಳಗೆ ಕೊಡಲಾಗಿದೆ. ಅವುಗಳಿಗೆ ಸಾಟಿಯಾಗಬಲ್ಲ ಹೆಸರು ಪರಿಚಯಗಳನ್ನು ಕನ್ನಡದಲ್ಲಿ ಕಟ್ಟುವ ಮೂಲಕ ಹೊಸ ಪದಗಳನ್ನು ಉಂಟು ಮಾಡುವಲ್ಲಿ ಪಳಗಿಕೆಯನ್ನು ಪಡೆಯಬಹುದು. ನೋಟಿಸ್, ನೋಟಿಸೇಬಲ್. ರಿಮಾರ್ಕ್, ರಿಮಾರ್ಕೆಬಲ್. ಲೈಕ್, ಲೈಕೆಬಲ್. ನೋಟಿಫೈ, ನೋಟಿಫೈಯೇಬಲ್. ರೆಮಿಡಿ, ರೆಮಿಡಿಯೇಬಲ್. ಟಾಲರೇಟ್, ಟಾಲರೇಬಲ್. ರಿಲೈ, ರಿಲೈಯೇಬಲ್. ಪೆನಿಟ್ರೇಟ್, ಪೆನಿಟ್ರೇಬಲ್. ಪ್ರೊಹಿಬಿಟ್, ಪ್ರೊಹಿಬಿಟಿವ್. ಸೇಲ್, ಸೇಲೆಬಲ್. ಪಾಸ್, ಪಾಸೆಬಲ್. ಲಿವ್, ಲಿವೆಬಲ್. ರಿಗ್ರೆಟ್, ರಿಗ್ರೆಟೆಬಲ್. ವೇರಿ, ವೇರಿಯೇಬಲ್. ಪ್ರಿಫರ್, ಪ್ರಿಫರೇಬಲ್. ಪರ್ಸುವೇಡ್, ಪರ್ಸುವೇಡೆಬಲ್. ಲಾರ್ಡ್, ಲಾರ್ಡೆಬಲ್. ಒಪ್ರೆಸ್, ಒಪ್ರೆಸಿವ್. ಅಟ್ರಾಕ್ಟ್, ಅಟ್ರಾಕ್ಟಿವ್. ಪ್ರಿವೆಂಟ್, ಪ್ರಿವೆಂಟಿವ್. ಕ್ರಿಯೇಟ್, ಕ್ರಿಯೇಟಿವ್. ಸೆಲೆಕ್ಟ್, ಸೆಲೆಕ್ಟಿವ್. ಈ ಪಳಗಿಕೆಯಲ್ಲಿ ನೆರವಾಗುವಂತೆ ಮೇಲೆ ಕೊಟ್ಟಿರುವ ಎಸಕ ಪದಗಳಿಗೆ ಸಾಟಿಯಾಗಬಲ್ಲ ಕನ್ನಡ ಪದಗಳನ್ನು ಕೆಳಗೆ ಕೊಡಲಾಗಿದೆ. ಅಟ್ರಾಕ್ಟ್ ಸೆಳೆ, ಲಾರ್ಡ್ ಹೊಗಳು, ಲಿವ್ ನೆಲಸು, ನೋಟಿಫೈ ತಿಳಿಸು, ಕ್ರಿಯೇಟ್ ಹುಟ್ಟಿಸು, ಲೈಕ್ ಮೆಚ್ಚು, ನೋಟಿಸ್ ಗಮನಿಸು, ಅಪ್ರೆಸ್ ಅದುಮು. ಪಾಸ್ ದಾಟು, ಪರ್ಸುವೇಡ್ ಒಲಿಸು, ಪ್ರಿವೆಂಟ್ ತಡೆ, ರಿಗ್ರೆಟ್ ಬೇಸರಿಸು, ರಿಮಾರ್ಕ್ ಗಮನಿಸು, ಸೇಲ್ ಮಾರು, ಟಾಲರೇಟ್ ತಾಳು, ಪೆನಿಟ್ರೇಟ್ ತೂರು, ಪ್ರಿಫರ್ ಬಯಸು, ಪ್ರೊಹಿಬಿಟ್ ತಡೆಗಟ್ಟು, ರಿಲೈ ನಂಬು, ರೆಮಿಡಿ ತಿದ್ದು, ಸೆಲೆಕ್ಟ್ ಆರಿಸು, ವೇರಿ ಮಾರ್ಪಡು. 2. ಈ ವಿಷಯದಲ್ಲೇನೆ ಹೆಚ್ಚಿನ ಪಳಗಿಕೆಯನ್ನು ಪಡೆಯಲು ನೆರವಾಗುವಂತೆ ಎಸಕ ಪದಗಳಿಗೆ ಒಟ್ಟುಗಳನ್ನು ಸೇರಿಸಿ ಪಡೆದ ಬೇರೆಯೂ ಕೆಲವು ಇಂಗ್ಲಿಷ್ ಹೆಸರು ಪರಿಚಯಗಳನ್ನು ಕೆಳಗೆ ಕೊಡಲಾಗಿದೆ. ಪ್ರಾಕ್ಟಿಸೇಬಲ್, ಡಿಸ್ಪೆನ್ಸೇಬಲ್, ಕನ್ಸೀವೇಬಲ್, ಸೆಪರೇಬಲ್, ಎಕ್ಸೈಟೇಬಲ್, ಕನ್ಸ್ಯೂಮೇಬಲ್, ಕ್ಯಾಲ್ಕ್ಯುಲೇಬಲ್, ಕಮ್ಯುನಿಕೇಬಲ್, ಡಿಸ್ಪೋಸೇಬಲ್, ಇಮ್ಯಾಜಿನೇಬಲ್, ಅಪ್ರೋಚೇಬಲ್, ಇನ್ಫ್ಲೇಟೇಬಲ್, ಕಂಪ್ಯಾರೇಬಲ್, ಪ್ರೆಡಿಕ್ಟೇಬಲ್, ನೋಟೇಬಲ್, ಪೊಸೆಸಿವ್, ಅಕ್ಯುಮುಲೇಟಿವ್, ಇನ್ಫೆಕ್ಟಿವ್, ಕೋಟೇಬಲ್, ಅವೈಲೇಬಲ್, ಅಡ್ಮೈರೇಬಲ್, ಕ್ಯೂರೇಬಲ್, ಮೂವೇಬಲ್, ಕ್ವಶ್ಚನೇಬಲ್, ಸ್ಪೋರ್ಟಿವ್, ಅಸರ್ಟಿವ್, ಇನ್ಸಲ್ಟಿವ್, ಅಟೇನೇಬಲ್, ಬಿಲ್ಲೇಬಲ್, ಯೂಸೇಬಲ್, ವ್ಯಾಲ್ಯುವೇಬಲ್, ಪರ್ಮಿಸಿಬಲ್, ಎಕ್ಸಾಸ್ಟಿಬಲ್, ರಿಫ್ಲೆಕ್ಟಿವ್, ಕನೆಕ್ಟಿವ್, ಇಂಟರ್ಸೆಪ್ಟಿವ್. ರಿಲೈ, ರಿಲಯಂಟ್, ಇಗ್ನೋರ್, ಇಗ್ನೋರೆಂಟ್, ಡಿಪೆಂಡ್, ಡಿಪೆಂಡೆಂಟ್, ಕನ್ಫೈಡ್, ಕಾನ್ಫಿಡೆಂಟ್, ರಿಲ್ಯಾಕ್ಸ್, ರಿಲ್ಯಾಕ್ಸಿಂಗ್, ಸರ್ಪ್ರೈಸ್, ಸರ್ಪ್ರೈಸಿಂಗ್, ಎಕ್ಸೈಟ್, ಎಕ್ಸೈಟೆಡ್, ಕನ್ಫ್ಯೂಸ್, ಕನ್ಫ್ಯೂಸ್ಡ್, ಫ್ರೀಸ್, ಫ್ರೋಝನ್, ವೆಕೇಟ್, ವೇಕೆಂಟ್, ಕಾಂಪ್ಲೈ, ಕಾಂಪ್ಲೈಯೆಂಟ್, ಡಿಫರ್, ಡಿಫರೆಂಟ್, ಅರ್ಜ್, ಅರ್ಜೆಂಟ್, ಎಕ್ಸೈಟ್, ಎಕ್ಸೈಟಿಂಗ್, ಕನ್ಫ್ಯೂಸ್, ಕನ್ಫ್ಯೂಸಿಂಗ್, ಸರ್ಪ್ರೈಸ್, ಸರ್ಪ್ರೈಸ್ಡ್, ಶಾರ್ಟನ್, ಶಾರ್ಟನ್ಡ್, ಬ್ರೇಜ್, ಬ್ರೇಜನ್,